ನಿನ್ನ ಕಣ್ಸುಟ್ಟ ಕ್ಯಾಲ್ಸಿಯಂ ಎಲ್ಲಿದೆ ಎಲ್ಲಿದೆ ಅಚ್ಚಿ ಡಬ್ಬಿಯ ಸುಣ್ಣದಲ್ಲಿದೆ ಅಡುಗೆ ಕೋಣೆ ದೋಸೆ ಹಿಟ್ಟು ಉಬ್ಬಿದೆ ಅಡುಗೆ ಕೋಣೆ ದೋಸೆ ಹಿಟ್ಟು ಉಬ್ಬಿದೆ ಕಾರ್ಬನ್ ಆಕ್ಸಿಜನ್ ಸೇರಿ ಕೆಲಸ ಮಾಡಿ ಹೈಡ್ರೋಜನ್ ಆಕ್ಸಿಜನ್ ನೀರಿನಲ್ಲಿವೆ ಸೋಡಿಯಂ ಕ್ಲೋರಿನ್ ಉಪ್ಪಿನಲ್ಲಿವೆ ಬೀದಿ ದೀಪ ಹಳದಿಯಾಗಿ ಬೆಳಗಿದೆ ನೀರಿನಲ್ಲಿ ಸಿಡಿವ ಸೋಡಿಯಮ್ಮು ಅಲ್ಲಿದೆ ರಾತ್ರಿ ವೇಳೆ ಹೊಳೆವ ರೇಡಿಯಂ ಎಲ್ಲಿದೆ ಕ್ಯಾನ್ಸರ್ ರೋಗಿಯ ಜೀವ ತುಂಬಿದೆ ಮನೆಯಲ್ಲಿರುವ ಬೆಳ್ಳಿ ಪಾತ್ರೆ ಕಪ್ಪಾಗಿವೆ ಮನೆಯಲ್ಲಿರುವ ಬೆಳ್ಳಿ ಪಾತ್ರೆ ಕಪ್ಪಾಗಿವೆ ಲೋಹದೊಡನೆ ವರ್ತಿಸುವ ಸಲ್ಫರಲ್ಲಿದೆ ಹೈಡ್ರೋಜನ್ ಆಕ್ಸಿಜನ್ ನೀರಿನಲ್ಲಿವೆ ಸೋಡಿಯಂ ಕ್ಲೋರಿನ್ ಉಪ್ಪಿನಲ್ಲಿವೆ ಪಾನಿಪೂರಿ ಗೋಬಿ ತಿಂದು ಹೊಟ್ಟೆ ಉಬ್ಬಿದೆ ಹೈಡ್ರೋಕ್ಲೋರಿಕ್ ಆಸಿಡ್ ಅಲ್ಲಿ ಕೆಲಸ ಮಾಡಿದೆ ಕುಟ್ಟಿ ಕುಟ್ಟಿ ತಿನ್ನೋ ಮೂಳೆಲೇನಿದೆ ಗಾಳಿಯಲ್ಲಿ ಹೊತ್ತಿ ಉರಿವ ರಂಜಕ ಇದೆ ಮನೆಯಲ್ಲಿರುವ ಕಿಟಕಿ ತುಕ್ಕು ಹಿಡಿದಿದೆ ಮನೆಯಲ್ಲಿರುವ ಕಿಟಕಿ ತುಕ್ಕು ಹಿಡಿದಿದೆ ದಹನ ಅದ್ಭುತ ಒಂದಕ್ಕಿಂತ ಒಂದು ಅದ್ಭುತ ಬೋರ್ವೆಲ್ ನೀರಲ್ಲಿ ತೊಳೆದ ಕೊಳೆ ಹಾಗೆ ಉಳಿದಿದೆ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಅಲ್ಲಿ ಕರಗಿವೆ ರಾತ್ರಿ ವೇಳೆ ಅಪ್ಪನ ಕಣ್ಕೆಂಪಾಗಿದೆ ಶಾಂತಿ ಕೊಡುವ ಆಲ್ಕೋಹಾಲ್ ಕೆಲಸ ಮಾಡಿದೆ ಸುತ್ತಲೆಲ್ಲ ಕತ್ತಲೆಯು ಪಟೇಲ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಭೀಮರಾಯ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಮಾಡುತ್ತಿರುವ ಪ್ರಯೋಗ ಗಾಳಿ ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತದೆ. ಉದಾಹರಣೆಗೆ ಈ ಬಾಟಲ್ ಖಾಲಿ ಇದೆ ಅನಿಸುತ್ತಿದೆ, ಇದರಲ್ಲಿ ಗಾಳಿ ಇದೆ, ಪ್ರಯೋಗ ಮಾಡಿ ನೋಡೋಣ. ಇಲ್ಲಿ ಬಬಲ್ಸ್ ಬರ್ತಾ ಇದೆ ಅಂದರೆ ಗಾಳಿ ಹೊರಗೆ ಹೋಗುತ್ತಿದೆ, ನೀರು ಒಳಗೆ ಬರುತ್ತಿದೆ. ಧನ್ಯವಾದಗಳು. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಚೈತ್ರ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಪ್ರಯೋಗದ ಹೆಸರು ಕಲುಕು ನೀರು. ಕಲುಷಿತ ನೀರು. ನಿಮ್ಮ ವಸ್ತುವನ್ನು ಕೊಳೆದಾಗ ಬೆಳಕು ಸ್ವಲ್ಪ ಹಿಂದಿಡಿ ಬೆಳಕು ಮೇಲ್ತಕ ಮೇಲ್ತಕ. ನನ್ನ ಹೆಸರು ಭರತ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಮಂಜುನಾಥ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನೀರ ಪೈಪಿನಲ್ಲಿ ನೋಡಿದಾಗ ಬೆಳಕು ಸರಳ ರೀತಿಯಲ್ಲಿ ಕಾಣಿಸುತ್ತದೆ. ಅಂಕು ಪೈಪಿನಲ್ಲಿ ನೋಡಿದಾಗ ಬೆಳಕು ಕಾಣಿಸುವುದಿಲ್ಲ, ಹಾಗಾಗಿ ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಕೀರ್ತಿ. ನಾನು 6ನೇ ತರಗತಿ ವಿದ್ಯಾರ್ಥಿನಿ. ಗಾಳಿ ಎಲ್ಲ ವಸ್ತುಗಳನ್ನು ಆಕ್ರಮಿಸಿಕೊಳ್ಳುತ್ತದೆ. ಪ್ರಯೋಗ ಮಾಡಿ ನೋಡೋಣ. ಹೋಲನ್ನು ಹಾಕಿ ಊದಿದಾಗ ದೊಡ್ಡದಾಗಿ ಕಾಣಿಸುತ್ತದೆ, ವರ್ತಿಸುತ್ತದೆ. ಇದರ ಮೂಲಕ ಯಾವುದಾದರೂ ವಸ್ತುವನ್ನು ನೋಡಿದಾಗ ಇದರ ಪ್ರತಿಬಿಂಬ ವಿರುದ್ಧ ದಿಕ್ಕಿನಲ್ಲಿ ಕಾಣುತ್ತದೆ.
ಕಾಣಕೊಳ್ತಮ್ಮ ಆ ಕಡೆ ಇಡಿ ಇನ್ನೊಂದು ಸ್ವಲ್ಪ. ಹಾಂ ಕಾಣಿಸ್ತೀನಿ ಕಾಣಿಸ್ತೀನಿ. ವಿವಿಧ ರಂಗಿನಲ್ಲಿ ಕಾಣುತ್ತದೆ. ಧನ್ಯವಾದಗಳು. ಇದು ನಿಮ್ನ ದರ್ಪಣ, ಇದು ಪೀನ ದರ್ಪಣ. ನಿಮ್ನ ದರ್ಪಣ ಚಿಕ್ಕ ಮತ್ತು ತಲೆ ಕೆಳಗಾಗಿರುತ್ತದೆ. ಇದು ಪೀನ ದರ್ಪಣ ದೊಡ್ಡ ಮತ್ತು ನೇರವಾಗಿ ಕಾಣುತ್ತದೆ. ತರಗತಿಯಲ್ಲಿ ಓದುತ್ತಿದ್ದೇನೆ. ಪಾಸ್ ಮಾಡಿ. ನನ್ನ ಹೆಸರು ಕವಿತಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎ ಪಾತ್ರೆಯಲ್ಲಿ ಬಿಸಿ ನೀರು, ಬಿ ಪಾತ್ರೆಯಲ್ಲಿ ನಾರ್ಮಲ್ ನೀರು, ಸಿ ಪಾತ್ರೆಯಲ್ಲಿ ಮಂಜುಗಡ್ಡೆ ನೀರು. ಎ ಪಾತ್ರೆಯಲ್ಲಿ ಬಿಸಿ ನೀರು ಕೈ ಎತ್ತಿ, ಬಿ ಪಾತ್ರೆಯಲ್ಲಿ ನಾರ್ಮಲ್ ನೀರು ಕೈ ದೂರ ಇಟ್ಕಮ್ಮ. ತಣ್ಣನೆ ಅನುಭವ ಸಿಗುತ್ತದೆ. ಸಿ ಪಾತ್ರೆಯಲ್ಲಿ ಮಂಜುಗಡ್ಡೆ ನೀರು ಕೈ ಎತ್ತಿ, ನಾರ್ಮಲ್ ನೀರು ಕೈ ಎತ್ತಿ ಬಿಸಿ ಅನುಭವ ಸಿಗುತ್ತದೆ. ಧನ್ಯವಾದಗಳು. ಜೋರನ್ನು ಹೊಡೆದರೆ ಯಂತ್ರ ಒಳಗೆ ಬಿದ್ದಿದೆ. ಈಗ ಸ್ಲೋ ಹೊಡೆದರೆ ಹೊರಗೆ ಬೀಳುತ್ತದೆ. ಗಾಳಿ ಶಬ್ದವನ್ನು ಉಂಟು ಮಾಡುತ್ತದೆ. ಪ್ರಯೋಗ ಮಾಡಿ ನೋಡೋಣ. ನನ್ನ ಹೆಸರು ಅಕ್ಷತಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಪೂರ್. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಸ್ಲಾಂಪುರ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇದು ಏಕದಳ ಸಸ್ಯ, ಇದು ದ್ವಿದಳ ಸಸ್ಯ, ಇದು ಕಾಯಿ ಬೇರು, ಇದು ತಂತು ಬೇರು. ಅವ್ರಿಗೆ ಹೇಳ್ಬೇಕು. ಬೇರು ಇದು ಜಾಲಿಯ ವಿನ್ಯಾಸ, ಇದು ಏಕನಾಳ ವಿನ್ಯಾಸ. ಧನ್ಯವಾದ. ಸಪ್ರೇಟ್ ವೆಂಕಟೇಶ್ ರಾಮನ್. ನೆಕ್ಸ್ಟ್ ಇವ್ರು ಏನ್ ಮಾಡ್ತಾರ, ಫೆಬ್ರವರಿ 28, 1928ರಲ್ಲಿ ಈ ರಾಮನ್ ಎಫೆಕ್ಟ್ ಅನ್ನ ಕಂಡು ಹಿಡಿತಾರ. ಇವರ ಈ ಸಾಧನೆಗೆ ನಮ್ಮ ಭಾರತ ದೇಶ ಇವರ ಕಂಡು ಹಿಡಿದ ಎಫೆಕ್ಟಿನ ಇದು ಅನ್ವೇಷಣೆಯ ಸವಿನೆನಪಿಗಾಗಿ ಇವತ್ತು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ನಾವು ಆಚರಿಸ್ಕೊಂತ ಬಂದಿದ್ದೀವಿ. ಒಂದು ವಾರದಿಂದ ನೀವೆಲ್ಲ ಮಕ್ಕಳು ನಮ್ಮ ಜೊತೆಗೆ ಏನೇನೋ ಡಿಸ್ಕಷನ್ ಮಾಡ್ಕೊಂಡು ರಂಗೋಲಿ ಸ್ಪರ್ಧೆಗಾಗಿರ್ಬೋದು, ಚಿತ್ರಪಟ ಪ್ರದರ್ಶನ ಆಗಿರ್ಬೋದು, ಪ್ರಯೋಗ ಆಗಿರ್ಬೋದು, ಅದಕ್ಕೆ ಸ್ಪಂದಿಸಿದ್ರಿ. ಅದೇ ತರ ನನ್ನ ಶಾಲೆ ಎಲ್ಲಾ ಶಿಕ್ಷಕರು ಕೂಡ ನನಗೆ ಸಪೋರ್ಟ್ ಮಾಡಿದ್ರು. ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ಅಂದಿದ್ಗೆ ಅವರು ಕೂಡ ಪಾಸಿಟಿವ್ ಮೈಂಡೆಡ್ ಆಗಿ ಮಾಡೋಣ ತಗೊಳ್ರಿ ಅಂತಂದೇಳಿ ಅವರು ಕೂಡ ಸಹಕಾರ ಕೊಟ್ರು. ನಿಮಗೂ ಮತ್ತನ್ನೆಲ್ಲ ಸಹೋದ್ಯೋಗಿ ಮಿತ್ರರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತಾ ನನ್ನ ಒಂದು ಹೊಸ ಸಂಶೋಧನೆ ಮಾಡಿದ ಸಲುವಾಗಿ ಇವತ್ತು ಏನ್ ಮಾಡಾಕ್ತೇವಪ್ಪ ಅಂದ್ರೆ ಅವರು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನಾಗಿ ನಾವೆಲ್ಲರೂ ಆಚರಣೆ ಮಾಡಾಕ್ತೇವೆ. ಇವತ್ತಿನ ಈ ವಿಜ್ಞಾನ ದಿನಾಚರಣೆಗೆ ಅತ್ಯಂತ ಮೆರುಗು ತಂದು ಕೊಟ್ಟಂತ ನಮ್ಮ ಶಾಲೆಯ ಮಕ್ಕಳಿಗೂ ಹಾಗೂ ಅವರಿಗೆ ಪ್ರೋತ್ಸಾಹ ತುಂಬಿದಂತ ನಮ್ಮ ಶಾಲೆಯ ಸಹಶಿಕ್ಷಕಿಯರಾದ ಶ್ರೀಮತಿ ಸತ್ಯಲಕ್ಷ್ಮಿ ಮೇಡಮ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ಶಿಕ್ಷಕ ವೃಂದದ ಪರವಾಗಿ ಹಾಗೂ ನಮ್ಮ ಮಕ್ಕಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅಂದ್ರ ಮಕ್ಕಳಲ್ಲಿರುವ ಸೂಕ್ತ ಶಕ್ತಿಯನ್ನು ಅವ್ರು ಹೊರಗಾಡಿದ್ದಾರೆ. ನೋಡ್ರಿ ಇವೆಲ್ಲ ನಾವು ಮಾಡ್ತೇವೆ, ನೀವು ಮಾಡ್ತಿರೋದು ನೀವು ಕಲ್ಪನೆನೂ ಮಾಡಿರ್ಲಿಕ್ಕಿಲ್ಲ. ಇಷ್ಟೆಲ್ಲ ಇದು ಆಗ್ಲಿ, ಆ ಗಂಡ್ಮಕ್ಳು ರಂಗೋಲಿ ಹಾಕೋದೇ ದೊಡ್ಡ ಚಾಲೆಂಜ್. ಮತ್ತೊಂದು ಯಾವ್ದಾದ್ರು ಕೆಲಸ ಮಾಡ್ಬೋದು, ಆದ್ರೆ ಅವ್ರನ್ನೂ ಕೂಡ ಅದಕ್ಕೆ ಬಳಸ್ಕೊಂಡ್ರು. ಅವ್ರಿಗೂ ಕೂಡ ರಂಗೋಲಿ ಹಾಕೋ ಸ್ಪರ್ಧೆಯಲ್ಲಿ ಬೆಳೆಸ್ಕೊಂಡ್ರು. ಮತ್ತು ಚಿತ್ರಪಟಗಳ ತಯಾರಿಕೆಯಲ್ಲಿ ಬಳಸ್ಕೊಂಡ್ರು. ಇದನ್ನೆಲ್ಲ ಅಂದ್ರೆ ಮಕ್ಕಳಲ್ಲಿರುವ ಸೂಕ್ತ ಶಕ್ತಿಯನ್ನು ನಾವು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಸಾಕು ಸರ್, ಅವರೆಲ್ಲರೂ ನಮಗೆ ರೆಸ್ಪಾನ್ಸ್ ಮಾಡ್ತಾರಂತ ಹೇಳಿ. ಹೈಡ್ರೋಜನ್ ಆಕ್ಸಿಜನ್ ನೀರಿನಲ್ಲಿವೆ, ಸೋಡಿಯಂ ಕ್ಲೋರಿನ್ ಉಪ್ಪಿನಲ್ಲಿವೆ,
ನೈಟ್ರೋಜನ್ ಆಕ್ಸಿಜನ್ ನೀರಿನಲ್ಲಿವೆ, ಸೋಡಿಯಂ ಕ್ಲೋರಿನ್ ಉಪ್ಪಿನಲ್ಲಿವೆ. ನೀರಿನಲ್ಲಿ ಸಿಡಿವ ಪೊಟ್ಯಾಷಿಯಂ ಎಲ್ಲಿದೆ? ಪಚ್ಚ ಬಾಳೆ ಹಣ್ಣಿನಲ್ಲಿ ಅಡಗಿದೆ. ಕೈಗೆ ಸಿಗದ ಪಾದರಸ ಎಲ್ಲಿದೆ? ಥರ್ಮೋಮೀಟರ್ ಅಲ್ಲಿ ಕುಳಿತು ಉಷ್ಣ ಅಳೆದಿದೆ. ಅಡುಗೆ ಕೋಣೆಯಲ್ಲಿ ಪಾತ್ರೆ ಉರುಳಿದೆ. ಅಡುಗೆ ಕೋಣೆಯಲ್ಲಿ ಪಾತ್ರೆ ಉರುಳಿದೆ. ಹಗುರ ಸುಂದರ ಒಂದು ಸರಳ ಪ್ರಯೋಗದಲ್ಲಿ ವಿವರಣೆ ನೀಡುತ್ತಿರುವ ಹಾಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹಾಗೆಯೇ ಎಲ್ಲ ನೋಡಿದಂತ ಎಲ್ಲ ಮಕ್ಕಳು ನಮಗೆ